ನಮಸ್ಕಾರ ನಮ್ಮಂದಿಗೆಲ್ಲ. ಇವತ್ತೊಂದು ಹೊಸ ಸೋಲೋ ಟ್ರಿಪ್ ಸ್ಟಾರ್ಟ್ ಮಾಡೀನಿ, ಬನ್ನಿ ಹೋಗೋಣ. ಅದೆಲ್ಲೈತೆ ಅಂತ ತೋರಿಸ್ತೀನಿ. ಮೊದಲಿಗೆ ಈ ಕಪಿ ಚೇಷ್ಟೆ ನೋಡೋಣ ಬನ್ನಿ. ಮಂಗಗಳು ಬಿಸಿಲಿನ ತಾಪ ತಾಳಲಾರದೆ ನಮೂನಿ ಒದ್ದಾಡ್ತಿದ್ದಾವೆ ನೋಡಿ. ರಥದ ಮೇಲೆ ಕೂತ್ಕೊಂಡು ಆಟ ಆಡಿ ಬೇಸೊತ್ತು ಮಲ್ಕೊಂಡಿದ್ದಾವೆ. ಏನಪ್ಪ ಈ ಸ್ವಾಮಿ ಮಾಟ ಮಂತ್ರ ಮಾಡ್ತಾ ಇದ್ದಾನೆ ಅನ್ಕೊಂಡ್ರ? ಇಲ್ಲ, ಈ ಟೆಂಪಲ್ ಮುಂದ್ಗಡೆ ಎಲ್ಲ ಕಾರ್ ವೆಹಿಕಲ್ಗಳು ಬಂದಿದ್ದಾವೆ. ಅವತ್ತಿನ ದಿನ ಅಮಾವಾಸ್ಯೆ ಇರೋದ್ರಿಂದ ಪೂಜೆಗಾಗಿ ಲಿಂಬೆ ಹಣ್ಣುಗಳನ್ನು ಪೂಜೆ ಮಾಡಿ ಮಂತ್ರಿಸಿ ಅವುಗಳನ್ನು ಕಾರ್ಗೆ ಕಟ್ತಾ ಇರುವಂಥ ದೃಶ್ಯ ಇದು. ಇದೇನಪ್ಪ ಯಾವ ಟೆಂಪಲ್ ಅಂದ್ಕೊಂಡ್ರ? ಅನಂತಪುರದಿಂದ 45 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಇದು. ಪೆನ್ನ ಅಹೋಬಿಲಂ ಅಂತ ಈ ಸ್ಥಳದ ಹೆಸರು. ಇದಕ್ಕೆ ಇತಿಹಾಸ ಸುಮಾರಿದೆ. 13-14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಾಲಯ ನೋಡಿ. ಇಲ್ಲಿ ಸುಮಾರು ಜನ ಭಕ್ತರು ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ತಮ್ಮ ಕಾರ್ಗಳ ಪೂಜೆ ಮಾಡಿಕೊಂಡು ಅದಕ್ಕೆ ಲಿಂಬೆ ಹಣ್ಣನ್ನು ಕಟ್ಟಿಸ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಅದು. ಹಾಗೆ ಮುಂದ್ಗಡೆ ಬಂದರೆ ಈ ದೇವಾಲಯಕ್ಕೆ 4 ದ್ವಾರಗಳಿವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ 4 ಕಡೆ ದ್ವಾರಗಳಿವೆ. ನಾನು ಇವಾಗ ಹೋಗ್ತಾ ಇರೋದು ಉತ್ತರ ದಿಕ್ಕಿನ ದ್ವಾರದಿಂದ. ಸುಮಾರು ಮೆಟ್ಟಿಲುಗಳಿಂದ ನಿರ್ಮಾಣವಾಗಿರತಕ್ಕಂಥ ಪುರಾತನ ದೇವಾಲಯ. ಇದು ಗರ್ಭಗುಡಿ ಪ್ರವೇಶಕ್ಕೆ ಮುಂಚಿತವಾಗಿ ಇರುವಂಥ ವಿಶಾಲವಾದ ಮಂಟಪದ ಜಾಗ. ಇಲ್ಲಿ ಎಲ್ಲ ಜನರು ಸರದಿ ಸಾಲಿನಲ್ಲಿ ನಿಂತು ಹೋಗಲು ಅವಕಾಶ ಮಾಡಿಕೊಡಲಾಗಿದೆ. ಇವಾಗ ನೀವು ನೋಡ್ತಕ್ಕಂಥದ್ದು ಪಶ್ಚಿಮ ದ್ವಾರ. ಈ ದ್ವಾರದಲ್ಲಿ ನಿಂತು ನೋಡಿದ್ರೆ ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ. ನೀರಿನ ಶಬ್ದವು ಕೇಳಿ ಬರ್ತದೆ, ಸ್ವಲ್ಪ ಗಮನಿಸಿ. ಇಲ್ಲೇ ಪಕ್ಕದಲ್ಲೇ ಒಂದು ಜರಿ ಇದೆ, ಆ ಸ್ಥಳಕ್ಕೆ ಭೇಟಿ ನೀಡ್ತೀನಿ, ವೇಟ್ ಮಾಡಿ. ಇವಾಗ ನೀವು ನೋಡ್ತಕ್ಕಂಥದ್ದು ದಕ್ಷಿಣ ಭಾಗದ ದ್ವಾರ. ಈ ದಕ್ಷಿಣ ದ್ವಾರದ ಪಕ್ಕದಲ್ಲೇ ಸಣ್ಣ ಪುಟ್ಟ ಮನೆಗಳಿವೆ. ಪೂರ್ವದ ಬಾಗಿಲಿನಿಂದ ಹೊರಗಡೆ ಬಂದರೆ ಹಿರಣ್ಯಕಶಿಪು, ಆತನ ಮಗ ಭಕ್ತ ಪ್ರಹ್ಲಾದ ಮತ್ತು ಉಗ್ರ ನರಸಿಂಹನ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದರ ಇತಿಹಾಸಕ್ಕೆ ಬಂದರೆ ಭಕ್ತ ಪ್ರಹ್ಲಾದನ ಭಕ್ತಿ ಎಷ್ಟು ಇದೆ ಅಂತಂದರೆ, ಆತನ ತಂದೆ ಹಿರಣ್ಯಕಶಿಪು ಆತನ ಭಕ್ತಿಯನ್ನು ನೋಡಿ ದೇವರು ಇಲ್ಲ, ಅಲ್ಲಿ ಇಲ್ಲ, ಇಲ್ಲಿಲ್ಲ, ಈ ಕಂಬದಲ್ಲಿರುವನೆ, ಆ ಕಂಬದಲ್ಲಿರುವನೆ ಅಂತ ಕೇಳಿರ್ಬೇಕಲ್ಲ ಡಾಕ್ಟರ್ ರಾಜ್ಕುಮಾರ್ ಮೂವಿಯಲ್ಲಿ. ಅದೇ ಥರನೇ ಕಂಬಗಳನ್ನು ಒಡೆದು ನೋಡುವಾಗ ಒಂದು ಕಂಬದಲ್ಲಿ ಪ್ರತ್ಯಕ್ಷನಾಗಿ ಉಗ್ರ ರೂಪ ತಾಳಿ ಬರ್ತಾನೆ. ಆ ಮೂರ್ತಿಯನ್ನು ಇಲ್ಲಿ ಕೆತ್ತಲಾಗಿದೆ ನೋಡಿ ಸ್ನೇಹಿತರೆ. ಸುಮಾರು ಜನ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಇದೇ ಆ ಮೂರ್ತಿ. ಈತ ಭಕ್ತ ಪ್ರಹ್ಲಾದ, ಈತ ಹಿರಣ್ಯಕಶಿಪು, ಕಂಬವನ್ನು ಸೀಳಿಕೊಂಡು ಬಂದಿರುವಂತಹ ಉಗ್ರ ನರಸಿಂಹ. ನೋಡಿ ಪರಿಸರ ಯಾವ ರೀತಿ ಕಾಣ್ತಾ ಇದೆ ಇಲ್ಲಿ ಅಂತಂದರೆ, ತುಂಬ ವಿಶಾಲವಾಗಿ ಹರಡಿಕೊಂಡಿದೆ. ಇದು ಜಾಗ ಎಲ್ಲಿ ಬರುತ್ತೆ ಅಂದರೆ ಅನಂತಪುರಂ ಮತ್ತು ಉರವಕೊಂಡ ಈ ಎರಡೂ ಮಧ್ಯಭಾಗದಲ್ಲಿ
ಬರ್ತಕ್ಕಂಥ ಈ ಸ್ಥಳ ಹೈವೇಯಿಂದ ಕೇವಲ 200 ಮೀಟರ್ ದೂರದಲ್ಲಿ ಇರುವಂಥ ಸ್ಥಳ ಇದು. ನೋಡಿ ಅಲ್ಲಿ ಕಾಣ್ತಾ ಇರುವಂಥದ್ದು ಮೇನ್ ಹೈವೇ, ಅಲ್ಲಿಂದ 200 ಮೀಟರ್ ಮಾತ್ರ ವಾಕೇಬಲ್ ಡಿಸ್ಟೆನ್ಸ್ ಇರುವಂಥದ್ದು ಇದು. ಹಾಗೆ ಮುಂದ್ಗಡೆ ಬಂದರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಜನರಿಗೆ ತಂಗುದಾಣ ಮತ್ತು ಊಟದಕ್ಕಾಗಿ ಊಟದ ವ್ಯವಸ್ಥೆ, ಅಡಿಗೆ ಕೋಣೆಗಳು, ತಂಗು ಸ್ಥಾನಗಳನ್ನು ಮುಂಚೆ ನಿರ್ಮಿಸಲಾಗಿತ್ತು. ಇವಾಗ ಮೊಘಲರ ಸಂತತಿಯಲ್ಲಿ ಇವುಗಳನ್ನು ಸ್ವಲ್ಪ ಮುಕ್ಕು ಮಾಡಿದ್ದಾರೆ. ಅಂದರೆ ಧ್ವಂಸಗೊಳಿಸಿಯೂ ಕೂಡ ಸ್ವಲ್ಪ ಪಳಿಯುಳಿಕೆಗಳಾಗಿ ಉಳಿದುಕೊಂಡಿರುವಂಥ ಸ್ಥಳಗಳಿವೆ. ಇದು ಆಗಿನ ಕಾಲದ ಕಲ್ಯಾಣಿ. ಜನರ ಮೌಢ್ಯ ಮತ್ತು ಸರ್ಕಾರದ ಅಲಕ್ಷ್ಯತನದಿಂದಾಗಿ ಈ ಸ್ಥಿತಿ ತಲುಪಿದೆ. ಅಂದು ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥದ್ದು ಇವಾಗ ಕೊಂಪೆಯ ಆಕಾರದಲ್ಲಿ ಕಾಣ್ತಾ ಇದೆ. ಹಾಗೆ ಮುಂದ್ಗಡೆ ಹೋದರೆ ಒಂದು ಚಿಕ್ಕ ಜರಿ ಇದೆ. ಚಿಕ್ಕ ಪುಟ್ಟ ಸಣ್ಣ ಕಾಡು ಅಂತಾನೆ ಹೇಳ್ಬೋದು. ಎಲ್ಲ ಗ್ರೀನಿಂದ ಆವರಿಸಿಕೊಂಡಿದೆ. ನೋಡಲು ಇನ್ನೂ ಅಂತ ಕೊಂಪೆಯಲ್ಲೂ ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನೋಡಿ ಈ ಜೆರಿ ಸೌಂಡ್ ಕೇಳಿದ್ರೆ ಕಿವಿಗೆ ಒಂಥರ ಏನೋ ಸಮಾಧಾನ, ಅಂದರೆ ಇಟ್ಸ್ ಲೈಕ್ ಮೆಡಿಸಿನ್. ಆ ಜುಳು ಜುಳು ನೀರಿನ ಬೋರ್ಗರೆತವನ್ನು ಕೇಳಿದಿರಲ್ಲ. ಸೊ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.